ಬಿ ಜೆ ಪಿನವರು ಪ್ರಜಾಪ್ರಭುತ್ವದ ವಿರೋಧಿಗಳು ಅಂತ ಹೇಳೋದನ್ನು ಸಾಬೀತು ಮಾಡಿದ್ರು. ಸದನವನ್ನು ನಡೆಯೋಕ್ಕೆ ಬಿಡದೆ ರಾಜ್ಯದಲ್ಲಿ ಇರುವಂಥ ಬರ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮುಂದಾಗದೆ ಇವತ್ತು ರಾಜ್ಯದ ಜನತೆಯ ಹಿತವನ್ನು ಕಾಪಾಡೋದ್ರಲ್ಲಿ, ರಕ್ಷಣೆ ಮಾಡೋದರಲ್ಲಿ ಪೂರ್ಣವಾಗಿ ವಿರೋಧ ಪಕ್ಷದ ಜವಾಬ್ದಾರಿಯನ್ನು ನೆರವೇರಿಸುವುದರಲ್ಲಿ ವಿಫಲರಾಗಿದ್ದಾರೆ. ನಮಗೆ ಕೊಡಗಿನಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನವಹಾನಿ ಸಂಘರ್ಷ ಭಾಳ ತೀವ್ರವಾಗಿದ್ದು ತುರ್ತಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿ ನಾನು ನಿನ್ನೆ ಶೂನ್ಯ ವೇಳೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿ ಮಾನ್ಯ ಸಭಾಧ್ಯಕ್ಷರು ಅದಕ್ಕೆ ಅವಕಾಶವನ್ನು ಕೊಟ್ಟು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಇವರು ಬಿಡಲೇ ಇಲ್ಲ, ಗದ್ದಲ ಮಾಡ್ತಾಯಿದ್ರು. ಇಂಥ ವಿಚಾರ, ಪ್ರಾಣಹಾನಿ ಆಗ್ತಾ ಇರುವಂಥ ವಿಚಾರ, ಮನುಷ್ಯನ ಪ್ರಾಣಕ್ಕಿಂತ ಇವರಿಗೆ ರಾಜಕಾರಣ ದೊಡ್ಡದಾಗಿದೆ. ಇವರು ಜನ ಸಾಯಬೇಕು, ಅದರ ಮೇಲೆ ಇವರು ತಾಂಡವಾಡಬೇಕು, ಇವರು ರಾಜಕಾರಣ ಮಾಡಬೇಕು ಹೇಳುವಂಥ ಮನಸ್ಥಿತಿ ಇರುವಂಥವರು ಬಿ ಜೆ ಪಿ. ಅಲ್ಲಿ ಕೊಡಗಿನಲ್ಲಿ ಹೋಗಿ ಬೀದಿನಲ್ಲಿ ಪ್ರತಿಭಟನೆ ಮಾಡ್ತಾರೆ, ಅರಣ್ಯ ಭವನಕ್ಕೆ ಗುತ್ತಿಗೆ ಹಾಕುವಂಥ ನಾಟಕವನ್ನು ಮಾಡ್ತಾರೆ. ಸದನದಲ್ಲಿ ಇದು ಚರ್ಚೆ ಆಗಬೇಕು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಜೊತೆಗೆ ಸೇರಿ ಇದನ್ನು ಬಗೆಹರಿಸಬೇಕು ಅಂತ ಹೇಳುವಂಥ ಒಂದು ಭಾಳ ಗಂಭೀರವಾದಂಥ ವಿಚಾರವನ್ನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಅದರಿಂದ ಇವರು ಪ್ರಜಾಪ್ರಭುತ್ವದ ವಿರೋಧಿಗಳು ಅಂತೇಳಿ ಇವ್ರನ್ನ ಧಿಕ್ಕರಿಸಬೇಕಾಗ್ತದೆ. ನಾನು ಇವತ್ತು ಕಸ್ತೂರಿ ರಂಗನ್ ವರದಿ ನಾವು ತಿರಸ್ಕಾರ ಮಾಡಿದರೂ ಕೂಡ ಕೇಂದ್ರ ಸರ್ಕಾರ ಕರಡು ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು 1100 ಗ್ರಾಮಗಳು ಇವತ್ತು ನಮ್ಮ ಮಲೆನಾಡು ಭಾಗದಲ್ಲಿ ಕೊಡಗಿನಲ್ಲಿ ಸೇರಿ, ವಿರಾಜಪೇಟೆ ಸೇರಿ ಇವತ್ತು ಅಲ್ಲಿಯ ಜನ, ಬೆಳೆಗಾರರು, ರೈತರು ಆತಂಕಕ್ಕೊಳಗಾಗಿದ್ದಾರೆ. ಅವರ ಭವಿಷ್ಯ ಏನು ಅಂಥೇಳಿ ಅವರು ಚಿಂತನೆಯಲ್ಲಿದ್ದಾರೆ. ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸದನದಲ್ಲಿ ಅವಕಾಶವನ್ನು ಸಭಾಧ್ಯಕ್ಷರು ಕೊಟ್ಟರೂ ಕೂಡ ಇಂಥ ವಿಚಾರಗಳನ್ನು ಸದನದಲ್ಲಿ ಚರ್ಚೆ ಮಾಡೋಕ್ಕೆ ಇವರು ಬೃಂದ ಆಗ್ತಾಯಿಲ್ಲ. ಬರ ಪರಿಸ್ಥಿತಿ ಬಗ್ಗೆ ಚರ್ಚೆ ಆಗಲಿಕ್ಕೆ ಬಿಡ್ತಾ ಇಲ್ಲ ರೈತ ವಿರೋಧಿಗಳು. ನಮ್ಮ ಕಸ್ತೂರಿ ರಂಗನ್ ವರದಿ ಮತ್ತು ಇವತ್ತಾಗಿರುವಂಥ ಸೆಟ್ಸ್ ಎಕನಾಮಿಕ್ ಎನ್ವೈರ್ಮೆಂಟ್ಲಿ ಸೆನ್ಸಿಟಿವ್ ಝೋನ್ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅದರಿಂದ ಬೆಳೆಗಾರರು, ರೈತರು, ಬಡವರ ವಿರೋಧಿಗಳು. ಮತ್ತು ಮುಂದೆ ನಮ್ಮ ಮಾನವಹಾನಿ ಸಂಘರ್ಷ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅದರಿಂದ ಈ ರೀತಿಯಾದಂಥ ಒಂದು ವರ್ತನೆ ನಿಜವಾಗಲೂ ಯಾವ ಜನಪ್ರತಿನಿಧಿಗೂ ಕೂಡ ಶೋಭೆ ತರೋದಿಲ್ಲ. ಇದನ್ನು ಕೈಬಿಟ್ಟು ಅವರು ಮುಂದಾಗಬೇಕು, ಚರ್ಚೆಗೆ ಮುಂದಾಗಬೇಕು. ಎಲ್ಲ ವಿಚಾರದಲ್ಲಿ, ನಾಗೇಂದ್ರ ಅವರ ವಿಚಾರದಲ್ಲೂ ಕೂಡ ಚರ್ಚೆಗೆ ನಾವು ಸಿದ್ಧರಾಗಿದ್ದೀವಿ. ರಾಜ್ಯ ಸರ್ಕಾರ ಸಿದ್ಧವಾಗಿದೆ, ಗೃಹ ಸಚಿವರು ಸಿದ್ಧರಾಗಿದ್ದಾರೆ. ಇದಕ್ಕೆ ಉತ್ತರ ಕೂಡ ಕೊಡ್ತೀವಿ, ಚರ್ಚೆಗೆ ಕೂಡ ಮುಂದಾಗ್ತೀವಿ ಅಂಥೇಳಿ ನಾವು ಅವ್ರಿಗೆ ಹೇಳಿದ್ರು ಕೂಡ ಅವರು ಅದನ್ನು ಒಪ್ಪಕ್ಕೆ ತಯಾರೇ ಇಲ್ಲ. ಅಂದರೆ ಇವರು ಚರ್ಚೆನೇ ಬೇಡ ಇವರಿಗೆ. ನಾಗೇಂದ್ರ ರಾಜೀನಾಮೆ ಅಂದರೆ ರಾಜೀನಾಮೆ ಯಾಕೆ ಕೊಡಬೇಕು, ಚರ್ಚೆ ಆಗಬೇಕಲ್ಲ. ನಮ್ಮ ಉತ್ತರದಲ್ಲಿ ಏನಾರೇ ಅವರು ತಪ್ಪು ಕಂಡುಹಿಡಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿ, ಜನಕ್ಕೆ ಗೊತ್ತಾಗಲಿ ಏನು ವಿಚಾರ ಅಂಥೇಳಿ, ಜನಕ್ಕೆ ಬಹಿರಂಗ ಆಗಬೇಕು ಇವ್ರದ್ದು ಏನಿದೆ ಅಂತೇಳಿ. ಅದನ್ನು ಮಾಡೋಕ್ಕೆ ಸಿದ್ಧ ಇಲ್ಲ. ಇವತ್ತು ಬಿಡದಿ ವಿಚಾರವನ್ನು ಕೂಡ ಮಾನ್ಯ ಸಭಾಧ್ಯಕ್ಷರು ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ JDS ನವರು, ಮೈತ್ರಿ ಪಕ್ಷ ಅವರು ಚರ್ಚೆ ಮಾಡಬೇಕು, ಆದರೆ ಇವರ ಗದ್ದಲದಲ್ಲಿ ಅವರು ಕೂಡ ಮುಳುಗೋಗ್ಬಿಟ್ಟಿದ್ದಾರೆ. ಅದರಿಂದ ಈ ರೀತಿಯಾದಂಥ ಪರಿಸ್ಥಿತಿಯನ್ನು ಭಾಳ ಕ್ಷುಲ್ಲಕವಾದಂಥ ರಾಜಕಾರಣ ಮಾಡಿ ನಿರ್ಮಾಣ ಮಾಡಿದ್ದಾರೆ. ಈಗಲೂ ಕೂಡ ನಾನು ಅವರಲ್ಲಿ ಮನವಿ ಮಾಡ್ತೀನಿ, ದಯವಿಟ್ಟು ಇದರಿಂದ ಹಿಂದೆ ಬಂದು ಸದನವನ್ನು ಸುಗಮವಾಗಿ ನಡೀಲಿಕ್ಕೆ ಅವಕಾಶ ಮಾಡಿಕೊಡಿ. ಇಂದೇನೇ ವಿಚಾರಗಳಿದ್ದರೂ ಕೂಡ ಅದು ಚರ್ಚೆಗೆ ಸರ್ಕಾರ ಸಿದ್ಧ ಇದೆ. ಅದಕ್ಕೆ ಉತ್ತರ ಕೊಡಲಿಕ್ಕೆ ಸಚಿವರು ಸಿದ್ಧರಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಸಿದ್ಧರಿದ್ದಾರೆ. ಸಂಸತ್ತಿನಲ್ಲಿ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರವನ್ನು ಹಿಡ್ಕೊಂಡು ಈ ರೀತಿಯಾದಂಥ ವಿಂಡಿಕ್ಟಿವ್ ರಾಜಕಾರಣವನ್ನು ಮಾಡ್ತಾಯಿದ್ದಾರೆ. ಧರ್ಮೇಂದ್ರ ಪ್ರಧಾನ್ರವರ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ, ವಿರೋಧ ಪಕ್ಷ ಚರ್ಚೆಗೆ ಸಿದ್ಧವಾಗಿತ್ತು. ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿರಲಿಲ್ಲ. ಲಾಠಿ ಚಾರ್ಜ್ ಬಗ್ಗೆ ಚರ್ಚೆಗೆ ಸಿದ್ಧರಾಗಿದ್ದರು, ಅವರು ಅವಕಾಶ ಕೊಟ್ಟಿಲ್ಲ. ಆಡಳಿತ ಪಕ್ಷದವರು, ಸಭಾಧ್ಯಕ್ಷರು ಅವಕಾಶ ಕೊಟ್ಟಿಲ್ಲ. ಅದಕ್ಕೆ ಪ್ರತಿಭಟನೆ. ಇಲ್ಲಿ ಬನ್ನಿ ಚರ್ಚೆಗೆ ಅಂತ ಹೇಳಿದ್ರೆ ಚರ್ಚೆ ಮಾಡದೆ ಪ್ರತಿಭಟನೆ. ರೆಸೊಲ್ಯೂಷನ್ ಮಾಡಿ, ಅಲ್ಲ ಮೋಷನ್ ಮೂವ್ ಮಾಡಿ, ನೀವು ಅಡ್ಜರ್ಮೆಂಟ್ ಮೋಷನ್ ಮೂವ್ ಮಾಡಿ ಅಥವಾ 69 ಮಾಡಿ ಅಂತ ಮಾಡೋದಿಲ್ಲ. ಎಲ್ಲ ಪ್ರಕ್ರಿಯೆಯನ್ನು ಗಾಳಿಗೆ ತೂರಿ ಈ ರೀತಿಯಾಗಿ ಹೊರಿಸ್ತಾ ಇದ್ದಾರೆ. ಅದರಿಂದ ಇದು ರಾಜ್ಯದ ಜನತೆ, ದೇಶದ ಜನತೆ ಇದನ್ನು ಗಮನಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಯಾವ ರೀತಿಯಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರ ನಂಬಿಕೆ ಇದೆ ಅಂತ ಹೇಳುವಂಥದ್ದು ಇವತ್ತು ಬಹಿರಂಗವಾಗಿದೆ. ನಾಗೇಂದ್ರ ಅವರ ವಿಚಾರಕ್ಕೆ ಪಾದಯಾತ್ರೆ ಮಾಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡಿದ್ರು. ಆದರೆ ಈಗ ಸದನದಲ್ಲಿ ಇಲ್ಲೂ ಹೋರಾಟ ನಡೀತಾ ಇದೆ. ಅಲ್ಲಿ ಬಿಜೆಪಿ ಕಚೇರಿಯಲ್ಲಿ ಒಂದು ಸಭೆ ಆಗಿ ST ನಾಯಕರು ಪಾದಯಾತ್ರೆಯಲ್ಲಿ ಮಾಡಬಾರ್ದು, ಪಾದಯಾತ್ರೆ ಮಾಡಿದರೆ ಸಮುದಾಯಕ್ಕೆ ಕೆಟ್ಟ ಮೆಸೇಜ್ ಹೋಗುತ್ತೆ ಅನ್ನೋಂಥ ತೀರ್ಮಾನ ಮಾಡಿದ್ದಾರೆ. ನೋಡಿ, ಅದೇ ಈಗ ಇದು ಬೇಕಾದರೆ ಅವ್ರು ಪಾದಯಾತ್ರೆ ಮಾಡ್ಕೊಳ್ಳಿ, ಬಳ್ಳಾರಿಯಲ್ಲಿ ಹೋರಾಟ ಮಾಡ್ಕೊಳ್ಳಿ. ಸದನದ ನಿಲ್ಲಿಸೋದ್ರಿಂದ ಏನರ್ಥ?
ಅಲ್ಲಿ ರಾಜಕೀಯವಾಗಿ ನಮಗೆ ತೊಂದರೆ ಆಗಿಬಿಡ್ತದೆ, ಒಂದು ಸಮುದಾಯದವರು ನಮ್ಮನ್ನು ವಿರೋಧಿಗಳಾಗ್ಬಿಡ್ತಾರೆ ಅಂತೇಳಿ ಅದನ್ನು ಕೈ ಬಿಡ್ತಾರೆ. ಅಂದರೆ ಯಾವ ರೀತಿಯಾದಂಥ ರಾಜಕೀಯಕ್ಕೆ ಇವತ್ತು ಅವರು ಮುಂದಾಗಿದ್ದಾರೆ ಅಂತ ಹೇಳೋದು ಸ್ಪಷ್ಟವಾಗಿದೆ. ಮತ್ತೊಂದು ಮುಖ್ಯಮಂತ್ರಿಗಳೀಗ ಚೆನ್ನೈ ಪ್ರವಾಸ ಹೋಗ್ತಾ ಇದ್ದಾರೆ ಸರ್. ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಮ್ಮೇಳನ, ರಾಜ್ಯದ ಯಾವೆಲ್ಲ ವಿಚಾರಗಳಲ್ಲಿ ನಾಳೆ ಮುಖ್ಯಮಂತ್ರಿಗಳು, ನಿಕಟಪೂರ್ವ ಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಕಾಂಗ್ರೆಸ್ಸಿನ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಚೆನ್ನೈಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಅಂತಾರಾಜ್ಯ ವಿಚಾರಗಳು ಮತ್ತು ಯಾವ ರೀತಿ ನಾವು ಇವತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ರಾಜ್ಯಗಳು ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದು, ಬಹುಶಃ ನೀರಿನ ಹಂಚಿಕೆ ಇರ್ಬೋದು, ಗಡಿ ವಿವಾದಗಳಿರ್ಬೋದು, ಇದೆಲ್ಲವನ್ನು ಕೂಡ ಚರ್ಚೆ ಮಾಡುವಂಥ ಒಂದು ಮಹತ್ವವಾದಂಥ ಒಂದು ಕಾನ್ಫರೆನ್ಸ್ ಇದಾಗಿರ್ತದೆ.